ನ್ಯಾಯಸ್ಥಾಪಕರು ಅಧ್ಯಾಯ 8. ಅನಂತರ ಎಫ್ರಾಯಿಮ್ಯರು ಗಿದ್ಯೋನನಿಗೆ, ನೀನು ಹೀಗೆ ಯಾಕೆ ಮಾಡಿದಿ? ಮಿದ್ಯಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ಹೊರಟಾಗ ನಮ್ಮನ್ನೇಕೆ ಕರೆಯಲಿಲ್ಲ ಎಂದು ಉಗ್ರದಿಂದ ಕಲಹ ಮಾಡಿದರು. ಆಗ ಅವನು ಅವರಿಗೆ, ನೀವು ಮಾಡಿದ ಕಾರ್ಯಕ್ಕೆ ಸಮಾನವಾದದ್ದನ್ನು ನಾನೇನು ಮಾಡಿದೆನು? ಅಬೀಯೆಜೆರನವರು ಸುಗ್ಗಿಯಲ್ಲಿ ಕೂಡಿಸಿದ್ದಕ್ಕಿಂತಲೂ ಎಫ್ರಾಯಿಮ್ಯರು ಹಕ್ಕಲಾಯ್ದು ಕೂಡಿಸಿದ್ದು ಹೆಚ್ಚಾಗಿದೆಯಲ್ಲವೇ? ದೇವರು ನಿಮ್ಮ ಕೈಯಲ್ಲಿ ಮಿದ್ಯಾನ್ಯರ ನಾಯಕರಾದ ಓರೇಬ್ ಜೇಬರನ್ನು ಒಪ್ಪಿಸಿಕೊಟ್ಟಿದ್ದಾನಲ್ಲ. ಇದಕ್ಕೆ ಸಮಾನವಾದದ್ದನ್ನು ನಾನೇನು ಮಾಡಿದ್ದೇನೆ ಎಂದನು. ಈ ಮಾತುಗಳನ್ನು ಕೇಳಿದಾಗ ಅವರ ಸಿಟ್ಟಿಳಿಯಿತು. ಗಿದ್ಯೋನನು ಅವನ ಸಂಗಡ ಇದ್ದ 300 ಮಂದಿಯು ಬಹಳ ದಣಿದವರಾಗಿದ್ದರೂ ಹಿಂದಟ್ಟುತ್ತಾ ಯೋರ್ದನನ್ನು ದಾಟಿ ಸುಕ್ಕೋತಿಗೆ ಬಂದರು. ಗಿದ್ಯೋನನು ಸುಕ್ಕೋತಿನವರಿಗೆ, ದಯವಿಟ್ಟು ನನ್ನ ಜೊತೆಯಲ್ಲಿ ಬಂದಿರುವವರಿಗೆ ಕೆಲವು ರೊಟ್ಟಿಗಳನ್ನು ಕೊಡಿರಿ, ಅವರು ಬಹಳ ದಣಿದಿದ್ದಾರೆ. ನಾನು ಮಿದ್ಯಾನ್ಯರ ಅರಸರಾದ ಜೆಬಹ ಚಲ್ಮುನ್ನ ಎಂಬವರನ್ನು ಹಿಂದಟ್ಟುತ್ತಾ ಇದ್ದೇನೆ ಅಂದನು. ಆದರೆ ಸುಖೋತಿನ ಮುಖಂಡರು ಅವನಿಗೆ, ನಾವು ನಿನ್ನ ಸೈನಿಕರಿಗೆ ರೊಟ್ಟಿಗಳನ್ನು ಕೊಡುವುದಕ್ಕೆ ಜೆಬಹ ಚಲ್ಮುನ್ನ ಎಂಬವರನ್ನು ಕೈಕಟ್ಟಿ ವಶ ಮಾಡಿಕೊಂಡಿದ್ದೀಯೋ ಎಂದು ಉತ್ತರ ಕೊಟ್ಟರು. ಆಗ ಗಿದ್ಯೋನನು ಅವರಿಗೆ, ಒಳ್ಳೆಯದು, ಯೆಹೋವನು ಜೆಬಹ ಚಲ್ಮುನ್ನ ಎಂಬವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟ ತರುವಾಯ ನಾನು ನಿಮ್ಮನ್ನು ಜಾಲಿ ಮುಳ್ಳುಗಳಿಂದಲೂ ಕಾರೆಗಿಡಗಳಿಂದಲೂ ಹೊಡಿಸುವೆನು ಎಂದು ಹೇಳಿದನು. ಅವನು ಅಲ್ಲಿಂದ ಪೆನೂವೇಲಿಗೆ ಬಂದು ಅಲ್ಲಿನವರನ್ನು ಅದೇ ಪ್ರಕಾರ ಬಿನ್ನವಿಸಲು ಅವರೂ ಸುಖೋತಿನವರಂತೆಯೇ ಉತ್ತರ ಕೊಟ್ಟರು. ಗಿದ್ಯೋನನು ಅವರಿಗೆ, ನಾನು ಸುರಕ್ಷಿತವಾಗಿ ಹಿಂದಿರುಗಿ ಬಂದಾಗ ಈ ಬುರುಜನ್ನು ಕೆಡವಿಬಿಡುವೆನು ಅಂದನು. ಜೆಬಹ ಚಲ್ಮುನ್ನ ಎಂಬವರು ಸುಮಾರು 15,000 ಮಂದಿ ಸೈನಿಕರೊಡನೆ ಕರ್ಕೋರಿನಲ್ಲಿ ಇಳುಕೊಂಡಿದ್ದರು. ಮೂಡಣ ದೇಶದವರ ಸೈನ್ಯದಲ್ಲಿ 120,000 ಭಟರು ಹತರಾಗಿ ಉಳಿದವರು ಇಷ್ಟೇ ಮಂದಿ. ಗಿದ್ಯೋನನು ಕಾಡುಗೊಲ್ಲರ ಪ್ರದೇಶ ಮಾರ್ಗವಾಗಿ ನೋಬಹ, ಯೊಗ್ಬೆಹ ಇವುಗಳ ಪೂರ್ವ ದಿಕ್ಕಿಗೆ ಹೋಗಿ ನಿರ್ಭಯದಿಂದ ಇಳುಕೊಂಡಿದ್ದ ಆ ಪಾಳೆಯದ ಮೇಲೆ ಬಿದ್ದನು. ಜೆಬಹನು ಚಲ್ಮುನ್ನನು ಓಡಿ ಹೋಗಲಾಗಿ ಅವರನ್ನು ಹಿಂದಟ್ಟಿ ಹಿಡಿದು ಅವರ ಸೈನ್ಯವನ್ನು ಚದುರಿಸಿಬಿಟ್ಟನು. ಯೋವಾಷನ ಮಗನಾದ ಗಿದ್ಯೋನನು ಯುದ್ಧದಿಂದ ಹೆರೆಸಿನ ಘಟ್ಟದ ಮಾರ್ಗವಾಗಿ ಹಿಂದಿರುಗಿ ಬಂದು ಸುಖೋತಿನ ಒಬ್ಬ ಯವನಸ್ಥನನ್ನು ಹಿಡಿದು ಆ ಊರಿನ ಮುಖಂಡರು ಹಿರಿಯರು ಯಾರೆಂದು ವಿಚಾರಿಸಿ 77 ಮಂದಿಯ ಹೆಸರುಗಳನ್ನು ಬರೆಸಿಕೊಂಡನು. ಅನಂತರ ಅವನು ಸುಖೋತಿನವರ ಬಳಿಗೆ ಹೋಗಿ ಅವರಿಗೆ, ನಾವು ದಣಿದಿರುವ ನಿನ್ನ ಸೈನಿಕರಿಗೋಸ್ಕರ ರೊಟ್ಟಿಗಳನ್ನು ಕೊಡುವುದಕ್ಕೆ ಜೆಬಹ ಚಲ್ಮುನ್ನ ಎಂಬವರನ್ನು ಕೈಕಟ್ಟಿ ಸ್ವಾಧೀನ ಮಾಡಿಕೊಂಡಿದೆಯೋ ಎಂದು ನನ್ನನ್ನು ನಿಂದಿಸಿದರಲ್ಲ. ನೋಡಿರಿ, ಅವರು ಇಲ್ಲಿರುತ್ತಾರೆ ಅಂದು ಊರಿನ ಹಿರಿಯರನ್ನೂ ಮುಖಂಡರನ್ನು ಜಾಲಿ ಮುಳ್ಳುಗಳಿಂದಲೂ ಕಾರೆಗಿಡಗಳಿಂದಲೂ ಹೊಡಿಸಿ ಸುಖೋತಿನವರಿಗೆ ಬುದ್ಧಿ ಕಲಿಸಿದನು ಮತ್ತು ಪೆನೂವೇಲಿನ ಬುರುಜನ್ನು ಕೆಡವಿಬಿಟ್ಟು ಆ ಊರಿನ ಜನರನ್ನು ಹತಿಸಿದನು. ಮತ್ತು ಅವನು ಜೆಬಹ ಚಲ್ಮುನ್ನ ಎಂಬವರನ್ನು, ನೀವು ತಾಬೋರದಲ್ಲಿ ಕೊಂದು ಹಾಕಿದ ಮನುಷ್ಯರು ಹೇಗಿದ್ದರು ಎಂದು ಕೇಳಲಾಗಿ ಅವರು ಅವನಿಗೆ, ನಿನ್ನ ಹಾಗೆಯೇ ಇದ್ದರು, ಎಲ್ಲರೂ ರೂಪದಲ್ಲಿ ರಾಜಪುತ್ರರಂತಿದ್ದರು ಎಂದು ಉತ್ತರ ಕೊಟ್ಟರು. ಆಗ ಅವನು, ಅವರು ನನ್ನ ತಾಯಿಯ ಮಕ್ಕಳು, ನನ್ನ ಸಹೋದರರು, ಯೆಹೋವನಾಣೆ, ನೀವು ಅವರನ್ನು ಉಳಿಸಿದ್ದರೆ ನಾನು ನಿಮ್ಮನ್ನು ಕೊಲ್ಲುತ್ತಿದ್ದಿಲ್ಲ ಎಂದು ಹೇಳಿ ತನ್ನ ಹಿರಿ ಮಗನಾದ ಎಥೆರನಿಗೆ, ನೀನೆದ್ದು ಇವರನ್ನು ಕೊಂದು ಹಾಕು ಅಂದನು. ಆದರೆ ಅವನು ಇನ್ನೂ ಹುಡುಗನಾಗಿದ್ದರಿಂದ ಭಯಪಟ್ಟು ಕತ್ತಿಯನ್ನು ಹಿರಿಯಲೇ ಇಲ್ಲ. ಆಗ ಜೆಬಹನು ಚಲ್ಮುನ್ನನು ಗಿದ್ಯೋನನಿಗೆ, ನೀನೇ ಎದ್ದು ಬಂದು ನಮ್ಮ ಮೇಲೆ ಬೀಳು, ಪ್ರಾಯಕ್ಕೆ ತಕ್ಕಂತೆ ಪುರುಷನಿಗೆ ಬಲವಿರುತ್ತದಲ್ಲ ಅನ್ನಲು ಅವನೆದ್ದು ಜೆಬಹ ಚಲ್ಮುನ್ನ ಎಂಬವರನ್ನು ಕೊಂದು ಹಾಕಿ ಅವರ ಒಂಟೆಗಳ ಕೊರಳಲ್ಲಿದ್ದ ಅರ್ಧ ಚಂದ್ರಾಕಾರದ ಆಭರಣಗಳನ್ನು ತೆಗೆದುಕೊಂಡನು. ತರುವಾಯ ಇಸ್ರಾಯೇಲ್ಯರು ಗಿದ್ಯೋನನಿಗೆ, ನೀನು ನಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದ್ದೀಯಲ್ಲ, ನೀನು ನಿನ್ನ ಮಗನೂ ಮೊಮ್ಮಗನೂ ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಿರಬೇಕು ಅನ್ನಲು ಅವನು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು. ಆದರೆ ನಿಮಗೆ ಒಂದು ಬಿನ್ನಹ ಮಾಡುತ್ತೇನೆ, ಪ್ರತಿಯೊಬ್ಬನು ತಾನು ಕೊಳ್ಳೆ ಹೊಡೆದ ಮುರುವುಗಳನ್ನು ನನಗೆ ಕೊಡಲಿ ಅಂದನು. ಮಿದ್ಯಾನ್ಯರು ಇಷ್ಮಾಯೇಲ್ಯರಾಗಿದ್ದರಿಂದ ಬಂಗಾರದ ಮುರುವುಗಳನ್ನು ಹಾಕಿಕೊಳ್ಳುತ್ತಿದ್ದರು.
ಗಿದ್ಯೋನನ ಬಿನ್ನಹಕ್ಕೆ ಇಸ್ರಾಯೇಲ್ಯರು, ನಾವು ಸಂತೋಷದಿಂದ ಕೊಡುವೆವು ಎಂದು ಹೇಳಿ ಅಲ್ಲಿ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ತಾವು ಕೊಳ್ಳೆಯಾಗಿ ತಂದ ಮುರುವುಗಳನ್ನು ಇಟ್ಟುಬಿಟ್ಟರು. ಗಿದ್ಯೋನನಿಗೆ ಮೊದಲೇ ದೊರಕಿದ್ದ ಅರ್ಧಚಂದ್ರಾಕಾರದ ಆಭರಣ, ಕುಂಡಲ, ಮಿದ್ಯಾನ್ ರಾಜರು ಹೊದ್ದುಕೊಂಡಿದ್ದ ರಕ್ತಾಂಬರ, ಅವರ ಒಂಟೆಗಳ ಕಂಠಮಾಲೆ, ಇವುಗಳ ಹೊರತಾಗಿ ಅವನು ಇಸ್ರಾಯೇಲ್ಯರಿಂದ ಕೇಳಿ ತೆಗೆದುಕೊಂಡ ಮುರುವುಗಳ ಬಂಗಾರವೇ 1700 ತೊಲೆ ತೂಕವಾಗಿತ್ತು. ಈ ಬಂಗಾರದಿಂದ ಗಿದ್ಯೋನನು ಒಂದು ಏಫೋದನ್ನು ಮಾಡಿಸಿ ಅದನ್ನು ತನ್ನ ಊರಾದ ಒಫ್ರದಲ್ಲಿಟ್ಟನು. ಅದರಿಂದ ಇಸ್ರಾಯೇಲ್ಯರೆಲ್ಲರೂ ದೇವದ್ರೋಹಿಗಳಾದರು. ಅದು ಗಿದ್ಯೋನನಿಗೂ ಅವನ ಮನೆಯವರಿಗೂ ಉರುಲಾಯಿತು. ಮಿದ್ಯಾನ್ಯರು ಇಸ್ರಾಯೇಲ್ಯರ ಮುಂದೆ ಬಹಳವಾಗಿ ತಗ್ಗಿಸಲ್ಪಟ್ಟರು. ಅವರು ತಿರುಗಿ ತಲೆ ಎತ್ತಲಿಲ್ಲ. ಗಿದ್ಯೋನನ ಜೀವಮಾನದಲ್ಲಿ 40 ವರ್ಷಗಳ ಪರ್ಯಂತ ದೇಶದಲ್ಲಿ ಸಮಾಧಾನವಿತ್ತು. ಯೋವಾಷನ ಮಗ ಯೆರುಬ್ಬಾಳನು ಹೋಗಿ ತನ್ನ ಮನೆಯಲ್ಲಿ ವಾಸವಾಗಿದ್ದನು. ಗಿದ್ಯೋನನಿಗೆ ಅನೇಕ ಮಂದಿ ಹೆಂಡತಿಯರಿದ್ದರಿಂದ ಅವನಿಗೆ 70 ಮಂದಿ ಗಂಡು ಮಕ್ಕಳು ಹುಟ್ಟಿದರು. ಅವನು ಶೆಕೆಮಿನಲ್ಲಿದ್ದ ತನ್ನ ಉಪಪತ್ನಿಯಲ್ಲಿ ಇನ್ನೊಬ್ಬ ಮಗನು ಹುಟ್ಟಲು ಅವನಿಗೆ ಅಬೀಮೆಲೆಕನೆಂದು ಹೆಸರಿಟ್ಟನು. ಯೋವಾಷನ ಮಗನಾದ ಗಿದ್ಯೋನನು ದಿನ ತುಂಬಿದ ಮುದುಕನಾಗಿ ಮರಣ ಹೊಂದಲು ಅವನ ಶವವನ್ನು ಅಬೀಯೆಜೆರಿಯರ ಒಫ್ರದಲ್ಲಿದ್ದ ಒಂದು ಸಮಾಧಿಯಲ್ಲಿ ಹೂಣಿಟ್ಟರು. ಆ ಸಮಾಧಿಯು ಅವನ ತಂದೆಯಾದ ಯೋವಾಷನದಾಗಿತ್ತು. ಗಿದ್ಯೋನನು ಸತ್ತ ನಂತರ ಇಸ್ರಾಯೇಲ್ಯರು ದೇವದ್ರೋಹಿಗಳಾಗಿ ಬಾಳನ ಪ್ರತಿಮೆಗಳನ್ನು ಪೂಜಿಸಿದರು. ಬಾಳ್ ಬೆರೀತನನ್ನು ತಮಗೆ ದೇವರು ಮಾಡಿಕೊಂಡರು. ಸುತ್ತಣ ಎಲ್ಲಾ ಶತ್ರುಗಳಿಂದ ತಮ್ಮನ್ನು ಬಿಡಿಸಿದ ದೇವರಾದ ಯೆಹೋವನನ್ನು ಮರೆತು ಬಿಟ್ಟರು. ಯೆರುಬ್ಬಾಳನೆಂಬ ಗಿದ್ಯೋನನು ತಮಗೆ ಮಾಡಿದ ಉಪಕಾರಗಳನ್ನು ನೆನೆಸಲಿಲ್ಲ. ಅವನ ಮನೆಯವರಿಗೆ ದಯೆ ತೋರಿಸಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 8ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 8. 7ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಏನಂತ ಹೇಳಿದ್ರೆ, ಸುಮಾರು 32,000 ಜನರನ್ನು ಕರ್ಕೊಂಡು ಗಿದ್ಯೋನನಂದರೆ ಕಡಿದು ಹಾಕುವವನು ಅಥವಾ ಕತ್ತರಿಸಿ ಹಾಕುವವನು, ಕಡಿದು ಬಿಡುವಂಥವನು ಅಂದರೆ ಅರ್ಥ ಯುದ್ಧ ಮಾಡುವವನು, ಶೂರನು, ವೀರನೆಂಬ ಅರ್ಥವನ್ನು ಕೊಡುವಂಥದ್ದು. ಒಟ್ಟು ಕಡಿದು ಬಿಡುವವನೆಂಬುದಾಗಿ. ಆದ ಕಾರಣ ಅವನು ಕಡಿಯೋದರಲ್ಲೇ ಇರುವಂಥದ್ದನ್ನು ಗಮನಿಸ್ಬೋದು. ಬಾಳನ ವೇದಿಕೆ ಅಥವಾ ಪೀಠವನ್ನು ಕಡಿದು ಹಾಕ್ತಾನೆ ಹೆಸರಿಗೆ ತಕ್ಕಂತೆ. ಅದೇ ರೀತಿಯಾಗಿ ಯುದ್ಧದಲ್ಲಿ ಕೂಡ ಅವನು ಆ ಯಶಸ್ವಿಯನ್ನು ಕಡಿದು ಹಾಕುವಂಥದ್ದನ್ನು, ವೈರಿಯನ್ನು ಜಯಿಸುವಂಥದ್ದನ್ನು ನಾವು ಹೆಸರಿಗೆ ತಕ್ಕಂತೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹೌದು, 32,000 ಜನರು, ಅಷ್ಟೊಂದು ಜನರನ್ನು ಕರ್ಕೊಂಡು ಗಿದ್ಯೋನನು ಮಿದ್ಯಾನ್ರ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ಅಷ್ಟೊಂದು ಜನರು ಬೇಡ. ದೇವರು ಹೇಳುವಂಥ ಮಾತು, ಹೆಚ್ಚಾಗಿದ್ದಾರೆ ಜನರು, ನಮ್ಮ ಆ ಬಲಶಕ್ತಿಯಿಂದ ನಾವು ಗೆದ್ದಿದ್ದೇವೆ ಅಂದ್ಕೋಬಾರ್ದು, ಕೊಚ್ಚಿಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ದೇವರು ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯ್ತಂತ ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಬಾರ್ದು ಎಂಬುದಾಗಿ ದೇವರು ಆ ಗಿದ್ಯೋನನಿಗೆ ಹೇಳಿಬಿಟ್ಟು ಕಡೆಗೆ ಅವರಲ್ಲಿ ಕಡಿಮೆ ಮಾಡಂತ ಹೇಳಿದ ತಕ್ಷಣ 32,000 ಜನರು ಕಡೆಗೆ 10,000 ಜನರಾಗ್ಬಿಡ್ತಾರೆ. ಅವರು ಹೆಚ್ಚಾಗಿದ್ದಾರೆ ಅಂತ ಹೇಳಿದಾಗ 10,000 ಜನರು ಕಡೆಗೆ ಬರೀ 300 ಜನರಾಗಿರ್ತಾರೆ. ಆ 300 ಜನರನ್ನು 3 ಭಾಗವನ್ನಾಗಿ ಮಾಡಿಬಿಟ್ಟು ಒಂದು ಕೈಯಲ್ಲಿ ಅವರಿಗೆ ಉರಿಯುವ ಪಂಜು ಮತ್ತು ಇನ್ನೊಂದು ಕೈಯಲ್ಲಿ ಅವರಿಗೆ ಕೊಂಬು, ಆ ರೀತಿಯಾಗಿ ಇದ್ದು ಕೊಂಬನ್ನು ಊದುತ್ತಾರೆ. ಮತ್ತು ಬರೀ ಆ ಒಂದು ಕೊಡ ಮುಚ್ಚಲ್ಪಟ್ಟಿರುವಂಥದ್ದು, ಆ ಕೊಡ ಮುರಿದಾಗ ಆ ಬೆಳಕು ಕಾಣಿಸ್ಕೊಳ್ತದೆ. ಆ
ದೀಪ ಕಾಣಿಸ್ಕೊಳ್ತದೆ, ಪ್ರಕಾಶ ಕಾಣಿಸ್ಕೊಳ್ತದೆ. ಒಂದೇ ಸಾರಿ 300 ಕಡೆಗಳಲ್ಲಿ ಆ ರೀತಿಯಾಗಿ ಕತ್ತಲಲ್ಲಿ ಒಡೆಯುವಂಥ ಒಂದು ಶಬ್ದ, ಮುರಿಯುವಂಥ ಶಬ್ದ, ಒಳೆಯುವಂಥ ಒಂದು ಶಬ್ದ, ಉರಿಯುವಂಥ ಒಂದು ಶಬ್ದ ಅಥವಾ ದೃಶ್ಯ, ಮತ್ತು ತುತ್ತೂರಿ ಅಥವಾ ಕೊಂಬು ಊದುವಂಥ ಶಬ್ದ, ಇದನ್ನೆಲ್ಲ ಕೇಳಿದಾಗ ವೈರಿಗೆ ಭಯ ಆಗಿ ಅವರು ಓಡೋಗ್ಬಿಡ್ತಾರೆ. ಅವ್ರ ಮೇಲೆ ಆಶ್ಚರ್ಯದಿಂದ ಅದ್ಭುತವಾದ ರೀತಿಯಲ್ಲಿ ಜಯವನ್ನು ಗಿದ್ಯೋನನು ಸ್ಥಾಪಿಸ್ತಾನೆ. ಅಂಥ ಸಂದರ್ಭದಲ್ಲಿ ಆ ಮಿದ್ಯಾನರ 2 ನಾಯಕರಿರ್ತಾರೆ. ಒಬ್ಬನ ಹೆಸರು ಓರೇಬ್ ಅಂತ ಹೇಳ್ಬಿಟ್ಟು, ಇನ್ನೊಬ್ಬನ ಹೆಸರು ಜೇಬ್ ಅಂತ ಹೇಳ್ಬಿಟ್ಟು. ಓರೇಬ್ ಅಂತ ಹೇಳಿದ್ರೆ ಕಾಗೆ ಮತ್ತು ಜೇಬ್ ಅಂತ ಹೇಳಿದ್ರೆ ತೋಳ. ಇಂಥ ಒಂದು ಹೆಸರು ಅವರಿಗಿದೆ. ಬಹುಶಃ ಅವರ ತಂದೆ ತಾಯಿಗಳು ಅಂಥ ಒಂದು ಹೆಸರನ್ನು ಇಟ್ಟಿರ್ಬೋದೇನೋ. ಆ ರೀತಿಯಾಗಿದ್ದಂಥವ್ರನ್ನ ಅವರು ಅವರನ್ನು ಜಯಿಸುವಂತೆ ಗಿದ್ಯೋನನು ಎಫ್ರಾಯಿಮ್ನವರನ್ನು ಕಳಿಸ್ತಾನೆ. ಎಫ್ರಾಯಿಮ್ನವರು ಹೋಗಿ ಓರೇಬನನ್ನು ಜೇಬನನ್ನು ಹಿಂದಟ್ಟಿ ಅವರ ಮೇಲೆ ಜಯ ಹೊಂದ್ತಾರೆ, ಅವರನ್ನು ಸೋಲಿಸ್ತಾರೆ, ಸಂಹರಿಸ್ತಾರೆ. ಆನಂತರ ಅದೇ ಎಫ್ರಾಯಿಮ್ನವರು ಈಗ ಗಿದ್ಯೋನ್ ಹತ್ರ ಜಗಳಕ್ಕೆ ಬರ್ತಾರೆ. ಯಾಕೆ, ಏನು ಕಾರಣ, ಏನು ಹಿನ್ನೆಲೆ, ಅದನ್ನು ನೋಡೋಣ ಬನ್ನಿರಿ. 8ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ. ಅನಂತರ ಎಫ್ರಾಯಿಮ್ ಅವರು ಏನಂತ ಹೇಳ್ತಾರೆ, ಗಿದ್ಯೋನಿಗೆ, ನೀನು ಹೀಗೆ ಯಾಕೆ ಮಾಡಿದಿ? ಮಿದ್ಯಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ಹೊರಟಾಗ ನಮ್ಮನ್ನೇಕೆ ಕರೀಲಿಲ್ಲ? ನಮ್ಮನ್ನು ಯಾಕೆ ಕರೀಲಿಲ್ಲ? ಬಹುಶಃ ಇವರು 20, 30, 40 ಸಾವಿರ ಜನರು ಇದ್ದರೂ ಏನೋ ಗೊತ್ತಿಲ್ಲ. ಅವರೆಲ್ಲರೂ ಈಗ ಗಿದ್ಯೋನನ ಮೇಲೆ ಸಿಟ್ಟಾಗಿ ಅವರು, ನಮ್ಮನ್ನು ಯಾಕೆ ನೀವು ಯುದ್ಧಕ್ಕೆ ತಗೊಂಡು ಹೋಗಿಲ್ಲ? ಬರೀ 300 ಜನರನ್ನು ಇವನು ಕರ್ಕೊಂಡು ಹೋಗಿರ್ತಾನೆ, ನಾವು 40,000 ಜನರು 30,000 ಜನರಾಗಿದ್ದೀವಲ್ಲ, ನಮ್ಮನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಗಿದ್ಯೋನನಿಗೆ ಪ್ರಶ್ನೆ ಹಾಕ್ತಾರೆ. ಅದು ಭಾಳ ಕೋಪದಿಂದ ಬಂದಿದ್ದಾರೆ ಇವರು. ಮತ್ತು ಅದಕ್ಕೆ ಗಿದ್ಯೋನನು ಏನು ಉತ್ತರ ಕೊಟ್ಟರು, ಅವರ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾನಂತ ನೋಡಿದಾಗ ನನಗೆ ಆಶ್ಚರ್ಯವಾದದ್ದು ಏನಂತ ಹೇಳಿದ್ರೆ, ದೇವರು ನನಗೆ ಬರೀ 300 ಜನರನ್ನು ಅಷ್ಟೇ ಕರ್ಕೊಂಡು ಹೋಗು ಎಂಬುದಾಗಿ ಹೇಳಿದನು ಎಂಬುದಾಗಿ ಹೇಳಬಹುದಾಗಿತ್ತು. ಆ ರೀತಿಯಾಗಿ ಗಿದ್ಯೋನ್ ಹೇಳ್ತಾ ಇಲ್ಲ. ಬಹುಶಃ ಎಫ್ರಾಯಿಮ್ನವರು ಸಾವಿರಾರು ಜನರಿದ್ದಾರೆ, ಅವರು ಟೆನ್ಷನ್ನಲ್ಲಿದ್ದಾರೆ. ಹಾಗಾದರೆ ದೇವರು ನಮ್ಮ ಜೊತೆಗಿಲ್ವಾ, ನಿಮ್ಗಷ್ಟೇ ದೇವರಾ, 300 ಜನರಿಗೆ ಅಷ್ಟೇ ದೇವರಾ ಎಂಬುದಾಗಿ ಇನ್ನೊಂದು ಜಗಳ, ಯುದ್ಧ ಆಗಿ ಗಿದ್ಯೋನ್ನ ಮೇಲೆ ದಾಳಿ ಮಾಡಿ ಬಹುಶಃ ಕೊಂದು ಹಾಕಿದರೂ ಹಾಕ್ಬೋದು. ಆದರೆ ನಿಜ ನಡೆದದ್ದು ಏನಂತ ಹೇಳಿದರೆ, ದೇವರು ಹೇಳಿದನು 32,000 ಜನರು ಇದ್ದಾರೆ, ಅವ್ರನ್ನ ಕಡಿಮೆ ಮಾಡು, ಉಳಿದವ್ರನ್ನ ಕಳಿಸ್ಬಿಡಂದ್ರೆ 22,000 ಜನ ಹೋಗಿಬಿಟ್ರು. ಬರೀ 10,000 ಜನರಾದ್ರೆ 10,000 ಜನರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಹೆಚ್ಚಾಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಬಲ, ಸ್ವಬಲದಿಂದ ಸ್ವಹಸ್ತದಿಂದ ಇದಾಯಿತು, ನಮ್ಗೆ ಜಯ ಸಿಕ್ತು ಎಂಬುದಾಗಿ ಅವರು ಕೊಚ್ಚಿಕೊಂಡು ದೇವರನ್ನು ಅಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಕಳಿಸ್ಬಿಡು ಅಂತ ಹೇಳಿದಾಗ 9,700 ಜನರು ಹೋಗಿಬಿಡ್ತಾರೆ, ಬರೀ 300 ಜನರು ಉಳಿತಾರೆ. 300 ಜನರನ್ನು ಕರ್ಕೊಂಡು ಹೋಗಿಬಿಟ್ಟು ಖಡ್ಗನೂ ತಗೊಂಡು ಹೋಗಿಲ್ಲ, ಬರ್ಜಿನೂ ತಗೊಂಡು ಹೋಗಿಲ್ಲ, ಗುರಾಣಿನೂ ತಗೊಂಡು ಹೋಗಿಲ್ಲ. ಕೇವಲ ಒಂದು ಪಂಜನ್ನು, ಖಾಲಿ ಕೊಡ, ಬರಿದಾದಂಥ ಕೊಡ ಮತ್ತು ಕೊಂಬು, ಊದುವಂಥ ಕೊಂಬನ್ನು 300 ಜನ ತಕ್ಕೊಂಡು ಹೋಗಿದ್ದಾರೆ. ಆದ ಕಾರಣ ಈಗ ಎಫ್ರಾಯಿಮ್ನವರು ಭಾಳ ಕೇಳುವಂಥ ಪ್ರಶ್ನೆಗೆ, ನಮ್ಮನ್ನು ಯಾಕೆ ನೀನು ಕರ್ಕೊಂಡು ಹೋಗಿಲ್ಲ ಎಂದು ಉಗ್ರದಿಂದ ಕಲಹ ಮಾಡಿದರು. ಏನು ಉತ್ತರ ಕೊಟ್ಟಿರ್ಬೋದು ಗಿದ್ಯೋನನು? ಏನು ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ, ಭಾಳ ವೈಸ್ ಆಗಿ, ಭಾಳ ಜ್ಞಾನದಿಂದ ಉತ್ತರ ಕೊಡ್ತಾನೆ. ಅದೇನಂದರೆ, ಎಫ್ರಾಯಿಮ್ನವರೇ, ನೀವು ಹೋಗಿ ಮಿದ್ಯಾನರ ನಾಯಕರಾದಂಥ ಓರೇಬ್, ಜೇಬ್ ಇವರಿಬ್ಬರನ್ನು ನೀವು ಜಯಿಸಿ ಅವರ ಮೇಲೆ ನೀವು ಜಯ ಹೊಂದಿ ಅವರನ್ನು ಸಂಹರಿಸಿದ್ದೀರಿ. ನಾನು ಅದನ್ನು ಮಾಡಲಿಲ್ಲ, ನೀವು ಅದನ್ನು ಮಾಡಿದ್ದೀರಿ. ಗಿದ್ಯೋನ್ನ ಮಾತಿನ ತಾತ್ಪರ್ಯ ಹೀಗಿತ್ತು,
ನಿಮಗೆ ನಾನು ಸಮ ಅಲ್ಲ, ನೀವು ಮಾಡಿದ್ದು ದೊಡ್ಡ ಕೆಲಸ ಮಾಡಿದ್ದೀರಿ. ನಾನು ಬರೀ ಮಿದ್ಯಾನರ ಮೇಲೆ ಯುದ್ಧಕ್ಕೆ ಹೋಗಿದ್ದೀನಿ, ಆದರೆ ನೀವು ಮಿದ್ಯಾನರ ನಾಯಕರನ್ನೇ ನೀವು ಸೋಲಿಸಿ ಸಂಹರಿಸಿ ಬಂದಿದ್ದೀರಿ. ಆದ ಕಾರಣ ನಾನು ಮಾಡಿದ್ದು ದೊಡ್ಡದ, ನೀವು ಮಾಡಿದ್ದು ದೊಡ್ಡದ, ನಿಮ್ಗೆ ಸಮಾನ ನಾನು ಆಗಿದ್ದೇನೇನು ಅಂತ ಹೇಳಿದಾಗ, ಈ ಮಾತುಗಳನ್ನು, ಇದಕ್ಕೆ ಸಮಾನವಾದದ್ದನ್ನು ನಾನೇನು ಮಾಡಿದ್ದೇನೆ, ನಾನೇನು ಮಾಡಲಿಲ್ಲ, ನೀವೇ ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ ಹೇಳಿದಾಗ, ಆ ಮಾತಿನ ತಾತ್ಪರ್ಯ ಹೇಳಿದಾಗ, ಈ ಮಾತುಗಳನ್ನು ಎಫ್ರಾಯಿಮ್ನವರು ಕೇಳಿದಾಗ ಅವರ ಸಿಟ್ಟು ಇಳೀತು. ಸಿಟ್ಟು ಮಾಡ್ಕೊಂಡಿದ್ರೆ ಈಗ ಸಿಟ್ಟು ಹೋಗ್ಬಿಡ್ತು. ಭಾಳ ಜ್ಞಾನದಿಂದ ಹ್ಯಾಂಡಲ್ ಮಾಡ್ತಾನೆ ಗಿದ್ಯೋನನು. ಅನಂತರ ಗಿದ್ಯೋನನು ಯೋರ್ದನಿನ ಆಚೆಯಲ್ಲಿ ಮಿದ್ಯಾನರನ್ನು ಸೋಲಿಸ್ತಾನೆ. ಯಾಕಂದರೆ ಇನ್ನು ಆ ಕಡೆ ಕೂಡ ಇದ್ದಾರೆ ಇವರು, ಅವರನ್ನು ಸೋಲಿಸಬೇಕಂತ ಹೇಳ್ಬಿಟ್ಟು ಬರ್ತಾ ಇದ್ದಾನೆ. ಈಗಾಗಲೇ ಯುದ್ಧ ಮಾಡಿ ರಾತ್ರಿ ಎಲ್ಲ ಅವರು ಪ್ರಯಾಣಿಸಿ, ಒಂದು ಸಾರಿ ಗಿದ್ಯೋನು ಬಹುಶಃ ಅವರೆಲ್ಲರಿಗಿಂತಲೂ ಹೆಚ್ಚು ಪ್ರಯಾಣ ಅಥವಾ ಪ್ರಯಾಣ ದಣಿವು ಆಗಿರಬೇಕು. ಯಾಕಂತ ಹೇಳಿದ್ರೆ ವೈರ್ಯ ಕಡೆಗೆ ಒಂದು ಸಾರಿ ಹೋಗ್ತಾನೆ, ಹೋಗ್ಬಿಟ್ಟು ಅದನ್ನು ಕೇಳಿಸ್ಕೊಳ್ತಾನೆ ಅವ್ರು ಏನು ಮಾತಾಡ್ತಿದ್ದಾರಂತೆ. ಯಾಕಂದರೆ ಇಬ್ಬರು ಕನಸು, ಒಬ್ಬನು ತನ್ನ ಕನಸನ್ನು ಹೇಳ್ತಿದ್ದಾನೆ, ಇನ್ನೊಬ್ಬನು ಕನಸಿನ ಅರ್ಥವನ್ನು ಬಿಡಿಸ್ತಾ ಇದ್ದಾನೆ. ಈ ವಾರ್ ನಡೀತಾ ಇರುವಾಗ ಈ ಮಾತುಗಳನ್ನು ಅವ್ರು ಮಾತಾಡ್ಕೊಳ್ತಿದ್ದಾರೆ. ಮಾತಾಡ್ತಾ ಇದ್ದಾಗ ಅದನ್ನು ಕೇಳಿಸ್ಕೊಂಡು ಗಿದ್ಯೋನ್ ಮತ್ತೆ ಬಂದು ತನ್ನ ಜನರಿಗೆ ಎನ್ಕರೇಜ್ ಮಾಡಿ ಉತ್ತೇಜನ ಕೊಟ್ಬಿಟ್ಟು ಬನ್ನಿರಿ ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಗಿದ್ಯೋನನು ಎಲ್ಲರಿಗಿಂತಲೂ ಹೆಚ್ಚು ದಣಿವುಳ್ಳವನಾಗಿ ಇರಬೇಕು. ಈಗ ಈ ಕಾಲದಲ್ಲಿ ಇದ್ದ ಹಾಗೆ ಬಿಸ್ಲೇರಿ ಬಾಟ್ಲ್ಗಳು ಅಥವಾ ನಳಗಳು ಅಥವಾ ಅಂಥದ್ದು ಏನಿಲ್ಲ. ಯುದ್ಧದಲ್ಲಿದ್ದಾರೆ, ಅವರಿಗೆ ಆಯಾಸ ಆಗಿಬಿಟ್ಟಿದೆ, ದಣಿದಿದ್ದಾರೆ. ಅಂಥ ಟೈಮ್ನಲ್ಲಿ ಅವ್ರೇನು ಮಾಡ್ತಾರೆ, ಸುಕ್ಕೋತಿಗೆ ಬಂದುಬಿಟ್ಟು ಗಿದ್ಯೋನ್ನ ಕೇಳ್ತಾನೆ. ಸುಕ್ಕೋತಿನವ್ರಿಗೇನಂತ ಹೇಳ್ತಿದ್ದಾರೆ, ದಯವಿಟ್ಟು ನನ್ನ ಜೊತೆಯಲ್ಲಿ ಬಂದಿದ್ದವರಿಗೆ ಕೆಲವು ರೊಟ್ಟಿಗಳನ್ನು ಕೊಡ್ರಿ, ಅವರು ಬಹಳ ದಣಿದಿದ್ದಾರೆ, ಹಸಿವೆಯಿಂದಿದ್ದಾರೆ ಎಂಬುದಾಗಿ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಇನ್ನೊಂದು ಮಾತನ್ನು ಹೇಳ್ತಾನೆ, ನಾನು ಮಿದ್ಯಾನರ ಅರಸನಾದ ಜಬಹ ಮತ್ತು ಚೆಲ್ಮುನ್ನ ಇವರನ್ನು ಹಿಂದಟ್ಟುತ್ತಾ ಇದ್ದೇನೆ ಎಂಬಂಥ ಮಾತನ್ನು ಈ ಸುಕ್ಕೋತಿನವರಿಗೆ ಗಿದ್ಯೋನ್ ಹೇಳ್ತಾನೆ. ಮೊದಲು ಎಫ್ರಾಯಿಮ್ನವರು ಹಿಡಿದಿದ್ದು, ಸೋಲಿಸಿದ್ದು, ಸಂಹರಿಸಿದ್ದು ಯಾರನ್ನಂತ ಹೇಳ್ಬಿಟ್ಟು ನೋಡುವಾಗ ಮಿದ್ಯಾನರ ನಾಯಕರಾದ ಓರೇಬ್ ಮತ್ತು ಜೇಬ್ ಇವರನ್ನು. ಆದರೆ ಈಗ ಗಿದ್ಯೋನನು ನಾಯಕರನ್ನಲ್ಲ, ಅರಸರನ್ನು ಅವನು ಬೆನ್ನಟ್ತಾ ಇದ್ದಾನೆ. ಇಬ್ಬರು ಅರಸರಿದ್ದರು, ಒಬ್ಬನ ಹೆಸರು ಜಬಹ ಮತ್ತು ಇನ್ನೊಬ್ಬನು ಚೆಲ್ಮುನ್ನ. ಬಹುಶಃ ಅದು ಸ್ವಲ್ಪ ಇಂಡಿಯನ್ ಹೆಸರು ಇದ್ದಂಗೆ ಇದೆ, ಮುನ್ನಾ ಅಂತ ಹೇಳ್ಬಿಟ್ಟು, ಚೆಲ್ಮುನ್ನ ಅಂತ ಹೇಳ್ಬಿಟ್ಟು. ಮುನ್ನಾ ಈ ಜಬಹ ಚೆಲ್ಮುನ್ನ ಎಂಬವ್ರನ್ನು ಬೆನ್ನಟ್ತಾ ಇದ್ದೇನಂತ ಹೇಳಿದಾಗ, ಈಗ ಸುಕ್ಕೋತಿನವರು ರೊಟ್ಟಿ ಕೊಡೋ ಬದಲು ಏನು ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಏನಂತ ಹೇಳ್ತಾರೆ, ನಾವು ನಿನ್ನ ಸೈನಿಕರಿಗೆ ರೊಟ್ಟಿಗಳನ್ನು ಕೊಡುವುದಕ್ಕೆ ಜಬಹ ಚೆಲ್ಮುನ್ನ ಎಂಬವರನ್ನು ಕೈಕಟ್ಟಿ ವಶ ಮಾಡಿಕೊಂಡಿದ್ದೇನು. ಅಂದರೆ ಅವ್ರು ಹೇಳಿದ ಮಾತಿನ ತಾತ್ಪರ್ಯ ಅನ್ನೋದು ಅಷ್ಟು ಈಸಿನಾ ಆ ಮಿದ್ಯಾನರ ಅರಸನ್ನು ಹಿಡಿಯೋದು? ಅವ್ರೇನು ಕೈ ಕೊಟ್ಕೊಂಡು ಅವ್ರನ್ನ ಕರ್ಕೊಂಬಂದು ಏನು ನಿನ್ನ ಜೊತೆಗಿದ್ದಾರೇನು ಅವರು ಎಂಬುದಾಗಿ ಹೇಳಿಬಿಟ್ಟು ರೊಟ್ಟಿನೂ ಕೊಡಲ್ಲ, ದಣಿದಂಥ ಅವರಿಗೆ ನೀರು ಕೊಡಲ್ಲ, ಏನೂ ಕೊಡೋದಿಲ್ಲ. ಆಗ ಗಿದ್ಯೋನ್ ಅವರಿಗೆ ಒಳ್ಳೆಯದು, ಯೆಹೋವನು ಜಬಹ ಚೆಲ್ಮುನ್ನ ಎಂಬವರು ನನ್ನ ಕೈಗೆ ಒಪ್ಪಿಸಿ ಕೊಟ್ಟ ತರುವಾಯ ಮತ್ತೆ ನಾನು ಬರ್ತೀನಿ ನಿಮ್ಮ ಕಡೆ, ಆವಾಗ ನಿಮ್ಮನ್ನು ಜಾಲಿ ಮುಳ್ಳುಗಳಿಂದಲೂ ಕಾರೆಗಿಡಗಳಿಂದಲೂ ಹೊಡಿಸುವೆನು ಎಂಬುದಾಗಿ ಹೇಳಿಬಿಟ್ಟು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಪೆನುವೇಲಿಗೆ ಬರ್ತಾನೆ. ಅಲ್ಲಿ ಕೂಡ ಅವ್ರನ್ನ ಕೇಳ್ತಾನೆ, ನಾವು ದಣಿದಿದ್ದೇವೆ, ಯಾಕಂದರೆ ಸುಮಾರು 300 ಜನರಿದ್ದರು, ಅವರು ಟಯರ್ಡ್ ಆಗಿದ್ದರು, ಹಸಿವೆಯಿಂದಿದ್ದಾರೆ, ದಣಿದಿದ್ದಾರೆ, ಆಯಾಸವಾಗಿದ್ದಾರೆ. ರೊಟ್ಟಿ ಕೇಳಿದಾಗ ಆ ಪೆನುವೇಲಿಗೆ ಬಂದಾಗ ಪೆನುವೇಲ್ನವರು ಕೂಡ ಯಾವ ರೀತಿಯಾಗಿ
ಮೊದಲು ಉತ್ತರ ಕೊಡ್ತಾರಲ್ಲ ಸುಕ್ಕೋತಿನವರು ಹೇಳಿದಂತೆ ಇವರು ಕೂಡ ಸಹಾಯ ಮಾಡೋದಿಲ್ಲ. ಆಗ ಸುಕ್ಕೋತಿನವರಿಗೆ ಗಿದ್ಯೋನ್ ಏನು ಹೇಳ್ತಾನೆ, ನಾನು ಸುರಕ್ಷಿತವಾಗಿ ಹಿಂದಿರುಗಿ ಬಂದಾಗ ಏನು ಮಾಡ್ತೀನಿ, ಈ ಬುರ್ಜನ್ನು ಕೆಡವಿ ಬಿಡುವೇನೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ದೊಡ್ಡ ಒಂದು ಟವರ್ ಇರ್ತದೆ, ಅದನ್ನು ಕೆಡವಿ ಬಿಡ್ತೀನಿ ಎಂಬುದಾಗಿ. ಅಂದರೆ ಅದನ್ನು ಕೆಡವಿ ಬಿಟ್ಟರೆ ಅಲ್ಲಿನವ್ರನ್ನು ಕೂಡ ಕೆಡವಿದಂಗೆ ಹಾಗೆ ಅದನ್ನು ಹೇಳ್ಬಿಟ್ಟು ಹೋಗ್ತಾನೆ. ಕಡೆಗೆ ಈ ಇಬ್ಬರು ಅರಸರು ಜಬಹ ಚಲ್ಮುನ್ನ. ಜಬಹ ಅಂತ ಹೇಳಿದರೆ ಬಲಿ, ಚಲ್ಮುನ್ನ ಅಂತ ಹೇಳಿದರೆ ನೆರಳು, ಸ್ಯಾಕ್ರಿಫೈಸ್, ಶೇಡ್. ಈ ಬಲಿ ಮತ್ತು ನೆರಳು ಎಂಬಂಥ ಇಬ್ಬರು ಅರಸರು ಮಿದ್ಯಾನ್ರ ಅರಸರನ್ನು ಹುಡುಕೊಂಡು ಬರುವಾಗ ಸುಮಾರು 15,000 ಮಂದಿ ಸೈನಿಕರೊಡನೆ ಇಳ್ಕೊಂಡಿದ್ದರು. 15,000 ಸೈನಿಕರು. ಈ ಇಬ್ಬರು ಅರಸರನ್ನು ಕಾಯುವುದಕ್ಕೆ 15,000 ಜನರು ಸೈನಿಕರು, ಅವರನ್ನು ಕಾಪಾಡಿ ಅವರನ್ನು ಸಂರಕ್ಷಿಸಿ ನೋಡಿಕೊಳ್ಳಿಕ್ಕೆ. ಆದರೆ ಗಿದ್ಯೋನ್ರ ಹತ್ರ ಇರುವಂಥವರು ಬರೀ 300 ಜನರು. ಅದರಲ್ಲಿನೂ ಭಾಳ ದಣಿದು ಹೋಗಿಬಿಟ್ಟಿದ್ದಾರೆ, ಈಗೇನು ಬಿದ್ದು ಬಿಡ್ತಾರೇನೋ ಎಂಬಂತೆ ಇದ್ದಾರೆ. ಬಳಲಿ ಹೋಗಿದ್ದಾರೆ, ಬಳಲಿ ತೊಳಲಿ ಬಲಹೀನರಾಗಿ ಹಸಿದು ದಣಿದು ಬಾಯಾರಿ ಇದ್ದಂಥ ಸೈನಿಕರು ಗಿದ್ಯೋನ್ನ ಜೊತೆಯಲ್ಲಿ. ಆದರೆ ಒಳ್ಳೆ ಪುಷ್ಟಿಯಾದಂಥ ಇಬ್ಬರು ರಾಜರು ಜಬಹ ಮತ್ತು ಚಲ್ಮುನ್ನ ಮತ್ತು 15,000 ಜನರು ಇದ್ದಾಗ ಕಡೆಗೆ ಯಾರು ಗೆದ್ದರು ಅಂತ ಹೇಳ್ಬಿಟ್ಟು ನೋಡಿದಾಗ ಗಿದ್ಯೋನನೇ. ಇವನನ್ನು ನೋಡಿಬಿಟ್ಟು ಜಬಹ ಅರಸರಾದಂಥ ಜಬಹ ಮತ್ತು ಚಲ್ಮುನ್ನ ಓಡಿ ಹೋಗ್ತಾರೆ. 12ನೇ ವಚನ. ಒಬ್ಬ ಅಭಿಷೇಕದ ಮನುಷ್ಯನ ಮುಂದೆ ಬಳಲಿ ಬಲಹೀನನಾಗಿ ಬೆಂಡಾಗಿ ತೊಳಲಿ ಆಯಾಸವಾಗಿ ಊಟ ಇಲ್ಲದಂಥವನಾಗಿದ್ದರೂ ಅಭಿಷೇಕದ ಮನುಷ್ಯನು, ದೇವರ ಜೊತೆಗಿರುವ ಮನುಷ್ಯನು, ದೇವರು ಕರೆ ಮಾಡಿ ಕಳಿಸಲ್ಪಟ್ಟ ಮನುಷ್ಯನು, ದೇವರ ಪರವಾಗಿ ಬರುವಂಥ ಮನುಷ್ಯನು. ಆದ ಕಾರಣ ದೇವರು ಅಂಥ ವ್ಯಕ್ತಿಯ ಮುಂದೆ ಏನಾಗ್ತದೆ, ಇಬ್ಬರು ಅರಸರು ಓಡೋಗ್ತಾರೆ ಮತ್ತು 15,000 ಜನರು ಕೂಡ ಚೆದರಿ ಓಡೋಗ್ಬಿಡ್ತಾರೆ. ಈಗ ಇಬ್ಬರು ಅರಸರನ್ನು ಹಿಡ್ಕೊಂಡು ಸೆರೆ ಹಿಡ್ಕೊಂಡು ಈ 300 ಜನರು ಬರ್ತಾ ಇದ್ದಾಗ ದಾರಿಯಲ್ಲಿ ಒಂದು ಅಸೈನ್ಮೆಂಟ್ ಮಾಡ್ತಾನೆ. ಗಿದ್ಯೋನನೇನು ಮಾಡ್ತಾನೆ, ಈ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದಾಗಿ ಸುಕ್ಕೋತಿನವರ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ನೋಟೆಡ್ ವ್ಯಕ್ತಿಗಳು 77 ಜನರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಹೆಸರುಗಳನ್ನೆಲ್ಲ ಬರ್ಕೊಂಡು ಅವನೇನು ಮಾಡ್ತಾನೆ, ಬಂದು ಅವನು ಹೇಳಿದ ಹಾಗೆ ಮುಳ್ಳುಗಳಿಂದಲೂ ಕಾರೆಗಿಡಗಳಿಂದಲೂ ಸುಕ್ಕೋತಿನವರಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ತಾನೆ. ಅದೇ ರೀತಿಯಾಗಿ ಪೆನುವೇಲಿನವರು ಕೂಡ ಊಟ ಕೊಡಲಿಲ್ಲಲ್ಲ, ಅವರ ಬುರ್ಜನ್ನು ಕೂಡ ಕೆಡವು ಬಿಟ್ಟು ಆ ಊರಿನವರನ್ನು ಸಂಹರಿಸ್ತಾನೆ. ಕಡೆಗೆ ಜಬಹ ಚಲ್ಮುನ್ನ ಎಂಬವರನ್ನು ಎಲ್ಲಿದ್ದಾರೆ ನಿಮ್ಮ ಕೈಯಲ್ಲಿ ಅಂತ ಕೇಳಿದ್ರಲ್ಲ ಸುಕ್ಕೋತ್ನವ್ರು, ಇಲ್ಲಿದ್ದಾರೆ ನೋಡು ಅಂತ ತೋರಿಸ್ಬಿಡ್ತಾನೆ. ಕಡೆಗೆ ತನ್ನ ಮಗನಿಗೆ ಇವರನ್ನು ಸಂಹರಿಸು ಅಂತ ಹೇಳಿದಾಗ ಯಥೇರನ್ ಅಂತ ಹೇಳ್ಬಿಟ್ಟು ಮಗ ಇರ್ತಾನೆ. ಮಗನಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಆದ ಕಾರಣ ಇವನಾಗಿ ಅವರನ್ನು ಸಂಹರಿಸಿ ಅವರ ಮೇಲೆ ಜಯ ಸಾಧಿಸಿ ಕಡೆಗೆ ಇಸ್ರಾಯೇಲರೆಲ್ಲ ಬಂದುಬಿಟ್ಟು, ಹಾಗಾದರೆ ನಿನ್ನ ಮಗನೇ ನಮ್ಮ ಮೇಲೆ ಆಳಿಕೆ ಮಾಡಂದರೆ ಬೇಡ, ನನಗೇನು ಬೇಡ, ನಿಮ್ಮ ಹತ್ರ ಇರುವಂಥ ಆ ವಸ್ತುಗಳನ್ನು ಬಂಗಾರವನ್ನು ಆಭರಣಗಳನ್ನು ಕೊಡ್ರಿ ಅಂತ ಹೇಳಿದಾಗ ಅವರು ಸಂತೋಷವಾಗಿ ಕೊಡ್ತಾರೆ. 40 ವರ್ಷಗಳು ಸಮಾಧಾನ ಇಸ್ರಾಯೇಲರಿಗೆ ಸಿಗುತ್ತದೆ. 8ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 8. And the men of Ephraim said unto him, Why hast thou served us thus, that thou calledst us not, when thou wentest to fight with the Midianites? And they did chide with him sharply. And he said unto them, What have I done now in comparison of you? Is not the gleaning of the grapes of Ephraim better than the vintage of Abiezer? God hath delivered into your hands the princes of Midian, Oreb and Zeb. And what was I able to do in comparison of you? Then their anger was abated toward him when he had said that. And Gideon came to Jordan, and passed over, he and the 300 men that were with him, faint, yet pursuing them. And he said unto the men of Succoth, Give, I pray you, loaves of bread unto the people that follow me, for they be faint, and I am pursuing after Zebah and Zalmunna, kings of Midian. And the princes of Succoth said, Are the hands of Zebah and Zalmunna now in thine hand, that we should give bread unto thine army? And Gideon said, Therefore when the Lord hath delivered Zebah and Zalmunna into mine hand, then I will tear your flesh with the thorns of the wilderness and with briars. And he went up thence to Penuel, and spake unto them likewise. And the men of Penuel answered him as the men of Succoth had answered him. And he spake also unto the men of Penuel, saying, When I come again in peace, I will break down this tower. Now Zebah and Zalmunna were in Karkor, and their hosts with them, about 15,000 men, all that were left of all the host of the children of the east, for there fell 120,000 men that drew sword. And Gideon went up by the way of them that dwelt in tents on the east of Nobah and Jogbehah, and smote the host, for the host was secure. And when Zebah and Zalmunna fled, he pursued after them, and took the 2 kings of Midian, Zebah and Zalmunna, and discomfited all the host. And Gideon the son of Joash returned from battle before the sun was up, and caught a young man of the men of Succoth, and inquired of him. And he described unto him the princes of Succoth, and the elders thereof, even 17 men. And he came unto the men of Succoth, and said, Behold, Zebah and Zalmunna, with whom ye did upbraid me, saying, Are the hands of Zebah and Zalmunna now in thine hand, that we should give bread unto thy men that are weary? And he took the elders of the city, and thorns of the wilderness, and briars, and with them he taught the men of Succoth. And he beat down the tower of Penuel, and slew the men of the city. Then said he unto Zebah and Zalmunna, What manner of men were they whom ye slew at Tabor? And they answered, As thou art, so were they. Each one resembled the children of a king. And he said, They were my brethren, even the sons of my mother. As the Lord liveth, if ye had saved them alive, I would not slay you. And he said unto Jether his firstborn, Up, and slay them. But the youth drew not his sword, for he feared, because he was yet a youth. Then Zebah and Zalmunna said, Rise thou, and fall upon us, for as the man is, so is his strength. And Gideon arose, and slew Zebah and Zalmunna, and took away the ornaments that were on their camels' necks. Then the men of Israel said unto Gideon, Rule thou over us, both thou and thy son's son also, for thou hast delivered us from the hand of Midian. And Gideon said unto them, I will not rule over you, neither shall my son rule over you. The Lord shall rule over you. And Gideon said unto them, I would desire a request of you, that ye would give me every man the earrings of his prey. For they had golden earrings, because they were Ishmaelites. And they answered, We will willingly give them. And they spread a garment, and did cast therein every man the earrings of his prey. And the weight of the golden earrings that he requested was 1,700 shekels of gold, beside ornaments and collars and purple raiment that was on the kings of Midian, and beside the chains that were about their camels' necks. And Gideon made an ephod thereof, and put it in his city, even in Ophrah. And all Israel went thither a-whoring after it, which thing became a snare unto Gideon and to his house. Thus was Midian subdued before the children of Israel, so that they lifted up their heads no more. And the country was in quietness 40 years in the days of Gideon. And Jerubbaal the son of Joash went and dwelt in his own house. And Gideon had 70 sons of his body begotten, for he had many wives. And his concubine that was in Shechem, she also bare him a son, whose name he called Abimelech. And Gideon the son of Joash died in a good old age, and was buried in the sepulchre of Joash his father, in Ophrah of the Abiezrites. And it came to pass, as soon as Gideon was dead, that the children of Israel turned again, and went a-whoring after Baalim, and made Baal-berith their god. And the children of Israel remembered not the Lord their God, who had delivered them out of the hands of all their enemies on every side, neither shewed they kindness to the house of Jerubbaal, namely Gideon, according to all the goodness which he had shewed unto Israel.